ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಒಂದು ಮನೆ ಮಾಡಬೇಕಾದ್ರೆ ಅಥವಾ ಒಂದು ಮನೆಯಲ್ಲಿ ವಾಸ್ತು ವಿಚಾರದಲ್ಲಿ ಏನೆಲ್ಲ ಸೂಕ್ಷ್ಮತೆಗಳಿದೆ, ಅದನ್ನು ನಾವು ಯಾವ ರೀತಿ ಫಾಲೋಅಪ್ ಮಾಡಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಒಂದು ಮನೆ ಮಾಡಬೇಕಾದ್ರೆ ಅಥವಾ ಒಂದು ಮನೆ ಮಾಡಿದ್ದೀರಾ ಅನ್ಕೊಳ್ಳಿ, ಅದರಲ್ಲಿ ಏನೆಲ್ಲ ಸೂಕ್ಷ್ಮತೆಗಳಿದೆ ಅನ್ನೋದು ಅದರಲ್ಲಿ ನೀವು ಗಮನಿಸ್ತಾ ಹೋದ್ರೆ ಮಾತ್ರ ನಿಮಗೆ ಅದರ ಒಂದು ವಿಚಾರ ನಿಮಗೆ ಸಿಗುತ್ತೆ. ನೋಡಿ, ಒಂದು ಮನೆ ಮಾಡಬೇಕಾದ್ರೆ ಮೊದಲಿಗೆ ಒಂದು ಒಳ್ಳೆಯ ಸೈಟ್ನ ಆಯ್ಕೆ ಆಗಬೇಕು. ಮೊದಲಿಗೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಎಲ್ ಶೇಪ್ ಕಾಂಪೌಂಡ್ ಮಾಡಲೇಬೇಕು. ವಾಸ್ತು ವಿಚಾರದಲ್ಲಿ ಮೊದಲಿಗೆ ಒಂದು ಸೈಟ್ಗೆ ನೀವು ಪಾಯ ಹಾಕಿದ್ದೀರಾ ಅಂದಾಗ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಎಲ್ ಶೇಪ್ ಕಾಂಪೌಂಡ್ ಮಾಡಲೇಬೇಕು. ಅದಾದ ನಂತರ ನೀವು ಮನೆ ಆಯ ಏನಿರುತ್ತೆ ಅದಕ್ಕೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಸಟ್ಬ್ಯಾಕು ದಕ್ಷಿಣಕ್ಕಿಂತ ಉತ್ತರಕ್ಕೆ ಜಾಸ್ತಿ ಇರಬೇಕು, ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಜಾಗ ಜಾಸ್ತಿ ವಾಸ್ತು ಪ್ರಕಾರ ಬರೋ ರೀತಿ ನೀವು ಮನೆ ಆಯಾನ ಸೆಟ್ ಮಾಡ್ಕೊಂಡಿರ್ಬೇಕು. ಅದಾದ ನಂತರ ನೀವು ಪಾಯ ಮಾರ್ಕ್ ಮಾಡ್ತೀರಾ, ಎಲ್ ಶೇಪ್ ಕಾಂಪೌಂಡ್ ಮಾರ್ಕ್ ಮಾಡ್ತೀರಾ, ಎಲ್ ಶೇಪ್ ಕಾಂಪೌಂಡ್ ಆಗುತ್ತೆ. ಮತ್ತೆ ನೀವು ಮನೆಗೆ ಫಸ್ಟ್ ಮಾಡಬೇಕಾಗಿರೋದು ಸಂಪು. ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೆ ನಿಮ್ಮ ಸೈಟಲ್ಲಿ ಒಂದು ಕಾಂಪೌಂಡ್ ಬೇಸ್ ಆಗ್ತಿದ್ದಂಗೆ ಮೊದಲಿಗೆ ಸಂಪನ್ನ ಮಾರ್ಕ್ ಮಾಡಿ ಸಂಪನ್ನ ಮಾಡ್ಕೊಳ್ಬೇಕು. ಸಂಪು ಆದ ನಂತರ ಮನೆ ಪಾಯ ಸ್ಟಾರ್ಟ್ ಮಾಡಬೇಕು. ಇದು ವಾಸ್ತು ಸೂಕ್ಷ್ಮತೆಗಳು. ಅದಾದ ನಂತರ ಪಾಯ ತೋಡ್ತಾ ಇದ್ದೀರಾ ಅಂತಂದರೆ ಉತ್ತರದ ಪಾಯ ಫಸ್ಟ್ ತೋಡಬೇಕು, ಪೂರ್ವದ ಪಾಯ ಎರಡು ತೋಡಬೇಕು, ಮೂರನೇದಾಗಿ ಪಶ್ಚಿಮದ ತೋಡಬೇಕು, ನಾಲ್ಕನೇದಾಗಿ ದಕ್ಷಿಣದ್ದು ಪೂರ್ವದಿಂದ ಪಶ್ಚಿಮಕ್ಕೆ. ಅದು ಹೇಳ್ತೀನಿ ನೋಡಿ, ಈಶಾನ್ಯದಿಂದ ವಾಯುವ್ಯಕ್ಕೆ ಫಸ್ಟು, ಈಶಾನ್ಯದಿಂದ ಆಗ್ನೇಯಕ್ಕೆ ಸೆಕೆಂಡು, ವಾಯುವ್ಯದಿಂದ ನೈಋತ್ಯಕ್ಕೆ ಪಶ್ಚಿಮದ್ದು ಥರ್ಡು, ಆಗ್ನೇಯದಿಂದ ನೈಋತ್ಯಕ್ಕೆ ದಕ್ಷಿಣದ ಪಾಯ ತೋಡಬೇಕು. ಆಯಾ ಪಾಯ ತೋಡಿದ ನಂತರ ಫಸ್ಟು ದಕ್ಷಿಣದಿಂದ ಆಗ್ನೇಯಕ್ಕೆ ಪಾಯ ತುಳಿಬೇಕು, ಅಥವಾ ನೈಋತ್ಯದ ಕಾಲಮ್ ಫಸ್ಟ್ ಹಾಕಬೇಕು, ದಕ್ಷಿಣದ ಕಾಲಮ್ ಸೆಕೆಂಡು, ಆಗ್ನೇಯದ ಕಾಲಮ್ ಥರ್ಡು. ಪಾಯ ಹಾಕಬೇಕಾದ್ರೂ ಅದೇ ರೀತಿಯೇ. ಅದಾದ ನಂತರ ಪಶ್ಚಿಮದಿಂದ ವಾಯುವ್ಯಕ್ಕೆ ಪಾಯ ತೋಡಬೇಕು ಅಥವಾ ಕಾಲಮ್ ಹಾಕಬೇಕು. ಅದಾದ ನಂತರ ಪೂರ್ವದ ಪಾಯ ತುಳಿಬೇಕು, ಕಾಲಮ್ ಹಾಕೋದು, ಆನಂತರ ಕಾಲಮ್ ಹಾಕಬೇಕು. ಅದಾದ ನಂತರ ವಾಯುವ್ಯದಿಂದ ಈಶಾನ್ಯಕ್ಕೆ ಉತ್ತರದ್ದು ಪಾಯ ತುಳಿಬೇಕು. ಇನ್ನು ಕೆಲವರು ಉಲ್ಟಾ ಮಾಡ್ತಾರೆ. ತೋಡಬೇಕಾದ್ರೆ ನೈಋತ್ಯದಿಂದ ಆಗ್ನೇಯಕ್ಕೆ ದಕ್ಷಿಣದ ತೋಡ್ತಾರೆ, ಪಶ್ಚಿಮದ ತೋಡ್ತಾರೆ, ಆನಂತರ ಪೂರ್ವದ ತೋಡ್ತಾರೆ, ಆನಂತರ ಉತ್ತರದ ತೋಡ್ತಾರೆ. ಕಾರಣ ಏನು ಅಂದರೆ ಮಣ್ಣು ಬೀಳುತ್ತೆ, ಅದನ್ನು ಆಚೆ ಹಾಕಬೇಕಾಗುತ್ತೆ ಅಂತೇಳಿ, ಗಾಡಿ ಬರೋದಿಲ್ಲ ಅಂತ ಆ ರೀತಿ ತೋಡ್ತಾರೆ. ಆ ರೀತಿ ಎಲ್ಲ ಮಾಡಿದ್ರೆ ನಿಮಗೆ ಪಾಯ ತೋಡಬೇಕಾದ್ರೆ ಡಿಲೇ ಆಗುತ್ತೆ, ಅಥವಾ ಪಾಯ ತೋಡಿ ಕಾಲಮ್ಸ್ ಹಾಕಬೇಕಾದ್ರೆ ನಿಮಗೆ ತೊಂದರೆಗಳು ಆಗುತ್ತೆ, ಮತ್ತು ಹಣಕಾಸಿನ ಮುಗ್ಗಟ್ಟು ನಿಮಗೆ ಬರುತ್ತೆ. ಆ ರೀತಿ ಎಲ್ಲ ಮಾಡಬಾರ್ದು. ಅದಾದ ನಂತರ ಗೋಡೆ ಕಟ್ಟಬೇಕಾದ್ರೂ ಅದೇ ರೀತಿ, ಫಸ್ಟು ದಕ್ಷಿಣದ ಗೋಡೆ ಕಟ್ಟಿ, ಆನಂತರ ಪಶ್ಚಿಮದ ಗೋಡೆ ಕಟ್ಟಿ, ಆನಂತರ ಪೂರ್ವದ ಗೋಡೆ ಕಟ್ಟಿ, ಆನಂತರ ಉತ್ತರದ ಗೋಡೆ ಕಟ್ಟಿ. ಅದರಲ್ಲೂ ದಕ್ಷಿಣದ ಗೋಡೆ ನೈಋತ್ಯದಿಂದ ಆಗ್ನೇಯ ಕಟ್ಟಬೇಕು, ಪಶ್ಚಿಮದ ಗೋಡೆ ನೈಋತ್ಯದಿಂದ ವಾಯು ಕಟ್ಟಬೇಕು, ಪೂರ್ವದ ಗೋಡೆ ಆಗ್ನೇಯದಿಂದ ಈಶಾನ್ಯಕ್ಕೆ ಕಟ್ಟಬೇಕು, ಆನಂತರ ಉತ್ತರದ ಗೋಡೆ ವಾಯುವ್ಯದಿಂದ ಈಶಾನ್ಯಕ್ಕೆ ಕಟ್ಟಿದ್ರೆ ನಿಮ್ಮ ಕೆಲಸಗಳು ಬೇಗ ಬೇಗ ಆಗ್ತವೆ, ಮನೆ ಕೆಲಸ ಬೇಗ ಮುಗಿಯುತ್ತೆ. ಇದು ತುಂಬ ಸೂಕ್ಷ್ಮವಾದ ವಾಸ್ತು ಟಿಪ್ಸ್ಗಳು. ಅದು ಮೇಸ್ತ್ರಿಗಳು ಕೆಲವರು ಮಾಡ್ತಾರೆ, ಕೆಲವು ಮೇಸ್ತ್ರಿಗಳು ಏನು ಮಾಡ್ಬಿಡ್ತೀನಲ್ಲ ಅಂತ ಹೇಳ್ಬಿಟ್ಟು ಲೇಜಿ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಆನಂತರ ಅಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೋ ಅವ್ರ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಆರೋಗ್ಯದ ವ್ಯತ್ಯಾಸ ಆಗಿನೋ ಅಥವಾ ಇನ್ನೇನೋ ಸಮಸ್ಯೆ ಇದೆ, ಬನ್ನಿ ಅಥವಾ ನಾಳೆ ಹೋಗ್ಬೇಡಿ ಅಂಥೇಳಿ ಅರ್ಧಂಬರ್ಧ ಕೆಲಸ ಆಗಿರೋದು ಅಲ್ಲಿಗೆ ನಿಂತು ಹೋಗ್ಬಿಡ್ತವೆ. ಆ ರೀತಿ ಎಲ್ಲ ಡಿಲೇ ಆಗ್ತದೆ, ವರ್ಕ್ ಮಾಡಬಾರ್ದು. ಅದಾದ ನಂತರ ಸ್ಯಾಂಡ್ಲು ಮತ್ತು ಜಲ್ಲಿ, ಇಟ್ಟಿಗೆ ಎಲ್ಲ ಈಶಾನ್ಯದಲ್ಲಿ ಕೆಲವರು ಹೊಡೆಸ್ತಾರೆ. ಆ ರೀತಿ ಈಶಾನ್ಯದಲ್ಲಿ ಯಾವುದೇ ರೀತಿಯ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ ಯಾವುದೇ ಜಾಗದಲ್ಲಿ
ಮರಳು, ಸಿಮೆಂಟು, ಇಟ್ಟಿಗೆ, ಯಾವುದೇ ರೀತಿಯ ಮಣ್ಣು ಗುಡ್ಡೆಗಳು ಉತ್ತರದಿಂದ ಪೂರ್ವದ ಮಧ್ಯಭಾಗದಲ್ಲಿ ಈ ಭಾಗದಲ್ಲಿ ಲೋಡ್ ಮಾಡಿಸ್ಬೇಡಿ. ಆ ಜಾಗಗಳಲ್ಲಿ ಲೋಡ್ ಮಾಡಿಸಿದ್ರೆ ನಿಮ್ಮ ಕೆಲಸ ಡಿಲೇ ಆಗುತ್ತೆ, ಮನೆ ಕೆಲಸ ಬೇಗ ಆಗೋದಿಲ್ಲ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ನಾಳಿದ್ದ ಬರ್ತೀನಿ ಅಂಥೇಳಿ ಕೆಲಸದವರು ನಿಮಗೆ ಸತಾಯಿಸ್ತಾ ಇರ್ತಾರೆ. ಕೆಲಸ ಬೇಗ ಜರುಗೋದಿಲ್ಲ. ನಿಮಗೆ ಆ ರೀತಿ ಏನಾದರೂ ನೀವು ಈಶಾನ್ಯಗಳಲ್ಲೆಲ್ಲ ನೀವು ಮಣ್ಣು ಮತ್ತು ಜಲ್ಲಿ ಮತ್ತು ಇಟ್ಟಿಗೆ ಎಲ್ಲ ಹೊಡ್ಕೊಂಡಾಗ ನಿಮಗೆ ಹೊರಗಡೆ ನೀವು ಪ್ರಯಾಣ ಮಾಡೋದಾಗಲಿ ಅಥವಾ ಆ ರೀತಿ ಎಲ್ಲ ಮಾಡಬಾರ್ದು. ಅಂಥ ಸಮಯಗಳಲ್ಲಿ ಅಪಘಾತಗಳಾಗೋದು, ಆಕ್ಸಿಡೆಂಟ್ಗಳಾಗೋದು ಮತ್ತು ಯಾವುದೇ ರೀತಿಯ ಕಿರಿಕಿರಿಗಳು ಸ್ಟಾರ್ಟ್ ಆಗ್ತದೆ. ಆ ಸೈಟಲ್ಲೇ ಕಿರಿಕಿರಿಗಳು ಸ್ಟಾರ್ಟ್ ಆಗ್ತದೆ. ಅಲ್ಲಿವರೆಗೂ ಏನಿರೋದಿಲ್ಲ. ಆ ನಂತರ ಪಕ್ಕದವನು ಬಂದು ಯಾವುದೇ ರೀತಿಯ ಕಿರಿಕಿರಿಗಳು ಮಾಡ್ತಾರೆ. ಆ ರೀತಿ ಎಲ್ಲ ತೊಂದರೆಗಳು ಸಿಗಾಕೊಂಬಾರ್ದು ಅಂದರೆ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಇಳಿಸ್ಬೇಡಿ. ಸಾಧ್ಯವಾದರೆ ದಕ್ಷಿಣದಲ್ಲಿದ್ದರೆ ದಕ್ಷಿಣದಲ್ಲಿ ಖಾಲಿ ಜಾಗ ಇದ್ದರೆ ದಕ್ಷಿಣದಲ್ಲಿ ಇಳಿಸ್ಕೊಳ್ಳಿ, ಅಥವಾ ಪಶ್ಚಿಮದ ಭಾಗದಲ್ಲಿ ಅಥವಾ ವಾಯುವ್ಯದ ಭಾಗದಲ್ಲಿ ಅಥವಾ ಪೂರ್ವ ಆಗ್ನೇಯದ ಭಾಗದಲ್ಲಿ ನೀವು ಯಾವುದೇ ಮನೆ ಕೆಲಸದ ಮೆಟೀರಿಯಲ್ನ ಇಳಿಸ್ಕೊಳ್ಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ತೊಂದರೆಗೆ ಸಿಗಾಕೊಳ್ಳೋ ರೀತಿ ಯಾವುದೇ ಕಾರಣಕ್ಕೂ ಮೆಟ್ರಲ್ಗೆ ಇಳಿಸ್ಕೊಳ್ಬೇಡಿ. ಅದಲ್ಲದೆ ನೀವು ಲೇಬರ್ ಶೆಡ್ ಅಂತ ಮಾಡ್ತೀರಾ. ಆ ಲೇಬರ್ ಶೆಡ್ನ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಲೇಬರ್ ಶೆಡ್ಗಳು ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ ಭಾಗಗಳಲ್ಲಿ ಲೇಬರ್ ಶೆಡ್ ಮಾಡಬಾರ್ದು. ಸಾಧ್ಯವಾದರೆ ದಕ್ಷಿಣ ನೈಋತ್ಯ ಅಥವಾ ದಕ್ಷಿಣದಲ್ಲಿ ಬೇರೆ ಸೈಟಲ್ಲಿ ಮಾತಾಡ್ಕೊಂಡು ಅವ್ರ ಸೈಟಲ್ಲಿ ಹಾಕ್ಕೊಳ್ತೀನಿ ಅಂತೇಳಿ, ಅಥವಾ ಜಾಗ ಇದ್ದರೆ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಮಾಡ್ಕೊಳ್ಳಿ. ಅಥವಾ ಯಾವುದೋ ಮನೆಗೆ ಕಟ್ಬಿಟ್ಟಿದ್ದಾರೆ, ಸೈಟ್ಗೆ ಖಾಲಿ ಇಲ್ಲ ಅಂದರೆ ವಾಯುವ್ಯದಲ್ಲಿ ಪೂರ್ವ ಆಗ್ನೇಯದಲ್ಲಿ ಲೇಬರ್ ಶೆಡ್ಗಳು ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಸುಸೂತ್ರವಾಗಿ ಬೇಗ ಕೆಲಸ ಆಗುತ್ತೆ ಮತ್ತು ಯಾವುದೇ ರೀತಿಯ ಕಿರಿಕಿರಿ ಆಗದೆ ನಿಮಗೆ ಅನುಕೂಲ ಆಗೋ ರೀತಿ ಮನೆ ಕೆಲಸ ನಡೆಯುತ್ತೆ. ಇನ್ನು ಅದಲ್ಲದೆ ವಾಸ್ತು ರೀತಿ ಮನೆ ಮಾಡಬೇಕಾದ್ರೆ ಇನ್ನೂ ಕೆಲವೊಂದು ಟಿಪ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ಕಾರ್ ಶೆಡ್ ಮಾಡಿಬಿಡ್ತಾರೆ ಕೆಲವರು. ಕಾರ್ ಶೆಡ್ಡು ಅಥವಾ ಸ್ಟೋರ್ ರೂಮ್ ಹೆಂಗೂ ಲಾಸ್ಟಲ್ಲಿ ಮಾಡಬೇಕಲ್ವಾ, ಮೊದಲೇ ಮಾಡಿಬಿಡೋಣ, ಇದರಲ್ಲೇ ಲೇಬರ್ ಉಳ್ಕೊಂಡ್ಲಿ, ನಮಗದು ಒಂದ್ಸರಿ ಕಟ್ಬಿಟ್ರೆ ಆಮೇಲೆ ನಾವು ದಬ್ಬಷ್ಟಿರಲ್ಲ ಅಂತ ಹೇಳ್ಬಿಟ್ಟು ವಾಯುವ್ಯದಲ್ಲಿ ಅಥವಾ ಆಗ್ನೇಯದಲ್ಲಿ ಶೆಡ್ ಮಾಡೋದು ಅಥವಾ ಸ್ಟೋರ್ ರೂಮ್ ಮಾಡಿ ಆನಂತರ ನೀವು ಮನೆ ಕೆಲಸ ಮಾಡಕ್ಕೆ ಹೋದ್ರೆ ಮನೆ ಕೆಲಸ ನಡೆಯೋದಿಲ್ಲ, ಮನೆ ಕೆಲಸ ನಿಂತೋಗುತ್ತೆ. ದಯಮಾಡಿ ಆ ರೀತಿ ಎಲ್ಲ ಮನೆ ಕಟ್ಟೋಕ್ಕೆ ಮುಂಚೆನೆ ಲೇಬರ್ ಶೆಡ್ ಆಗಲಿ, ಕಾರ್ ಶೆಡ್ ಆಗಲಿ, ಸ್ಟೋರ್ ರೂಮ್ ಆಗಲಿ ಮೊದಲೇ ಕಟ್ಟಿ ನೀವು ಅದನ್ನು ಕಾಂಪೌಂಡ್ ಒಳಗಡೆ ಮಾಡಬಾರ್ದು. ಅದೆಲ್ಲ ವಾಸ್ತು ದೋಷಗಳಾಗುತ್ತೆ. ಅದಲ್ಲದೆ ವಾಯುದಲ್ಲಿ ಕಾರ್ ಶೆಡ್ಡು ಮನೆಗೆ ಜಾಯಿಂಟ್ ಮಾಡೋದು, ಅದೇ ರೀತಿ ಆಗ್ನೇಯದಲ್ಲಿ ಕಾರ್ ಶೆಡ್ ಮನೆಗೆ ಜಾಯಿಂಟ್ ಮಾಡೋದು, ಆ ರೀತಿ ಎಲ್ಲ ಮಾಡಬಾರ್ದು. ಅದೆಲ್ಲ ವಾಸ್ತುಗೆ ವಿರುದ್ಧ ಆಗುತ್ತೆ. ಅದಲ್ಲದೆ ಒಂದು ಮನೆ ಮಾಡಬೇಕಾದ್ರೆ ನೈಋತ್ಯದಲ್ಲಿ ಬೆಡ್ರೂಮ್ ಬರಲೇಬೇಕು, ಆಗ್ನೇಯದಲ್ಲಿ ಕಿಚನ್ ಬರಲೇಬೇಕು. ಉಚ್ಚ ಸ್ಥಾನಗಳಲ್ಲಿ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ಪಶ್ಚಿಮ ವಾಯುವ್ಯ ಯಾವುದೋ ಒಂದು ನಿಮ್ಮ ಮನೆಗೆ ಯಾವ ರಸ್ತೆ ಇದೆ ಆ ರಸ್ತೆಗೆ ನೋಡಿಕೊಂಡು ವಾಸ್ತು ರೀತಿಯಲ್ಲಿ ನೀವು ಬಾಗಿಲುಗಳನ್ನ ಇಟ್ಕೊಂಡು ವಾಸ್ತು ಪ್ರಕಾರ ನೀವು ಮನೆ ಮಾಡ್ತಾ ಇದ್ರೆ ಅದು ನಿಮಗೆ ತುಂಬ ಶ್ರೇಯಸ್ಸಾಗುತ್ತೆ. ಮನೆ ಕೆಲಸನೂ ಬೇಗ ಆಗುತ್ತೆ. ನಿಮಗೆ ಇಂಥ ರೀತಿ ವಾಸ್ತು ರೀತಿ ನೀವು ಮಾಡಿಕೊಂಡಾಗ ನಿಮಗೆ ಲೋನ್ ಆಗಿಲ್ಲ ಅಂದರೂ ಲೋನುಗಳಾಗ್ತವೆ. ನೀವು ಈ ರೀತಿ ಎಲ್ಲ ತಪ್ಪುಗಳು ಮಾಡಿಕೊಂಡು ಮನೆ ಕೆಲಸ ಮಾಡಬೇಕಾದ್ರೆ ನಿಮಗೆ ಆಗಬೇಕಾಗಿರೋ ಲೋನ್ ಆಗೋದಿಲ್ಲ. ಲೋನ್ ಅಮೌಂಟ್ ಇನ್ನೇಂದಕ್ಕೋ ಖರ್ಚಾಗೋಗುತ್ತೆ, ಮನೆ ಕೆಲಸ ಪೆಂಡಿಂಗ್ ಆಗೋಗುತ್ತೆ. ಯಾವುದೇ ರೀತಿಯ ಕಿರಿಕಿರಿಗಳು, ಯಾವುದೇ ರೀತಿಯ ಮನೆ ಕೆಲಸ ತೊಂದರೆ ಆಗದೆ ನಿಮ್ಮ ಮನೆ ಸೂಕ್ಷ್ಮತೆಯಿಂದ ನೀವು ವಾಸ್ತು ಪ್ರಕಾರ ಫಾಲೋಅಪ್ ಮಾಡಿದ್ರೆ ನಿಮ್ಮ ಮನೆ ಬೇಗ ಕಟ್ತೀರಾ ಮತ್ತು ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ವಾಸ್ತುವಿನ ರೀತಿಯಲ್ಲಿ ಮನೆ ಮಾಡಿಕೊಳ್ಬೋದು. ಇದು ನಿಮಗೆ ವಾಸ್ತುವಿನ ವಿಚಾರದಲ್ಲಿ ಸೂಕ್ಷ್ಮವಾದ ವಾಸ್ತು ಟಿಪ್ಸ್ ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ನೂ ಸುಮಾರು ವಾಸ್ತು ಟಿಪ್ಸ್ ಇದ್ದಾವೆ, ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ವಿವರಿಸ್ತೇನೆ. ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಎತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.